ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬೋಧಿಸತ್ವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಉದ್ಘಾಟನೆ ಕಾರ್ಯಕ್ರಮ ಮತ್ತು 134ನೇ ಜಯಂತ್ಯುತ್ಸವ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಹುಮನಾಬಾದ್ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಸಿದ್ದಲಿಂಗಪ್ಪ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಮೂಗನೂರು ಎಂಬ ಚಿಕ್ಕ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ದಿನಾಂಕ 27/4/2025 ರವಿವಾರ ಸಾಯಂಕಾಲ 4:15 ಬಂತೆ ಜ್ಞಾನಸಾಗರ್ ತಿರೋ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಹವಾ ಮಲ್ಲಿನಾಥ್ ಮಹಾರಾಜರ ಮತ್ತು ಸಿದ್ದಾರೂಢ ಮಹಾಸ್ವಾಮಿಗಳ ಸಂತರ ಆಶೀರ್ವಚನ ಮುಖಾಂತರ ಕಾರ್ಯಕ್ರಮ ನಡೆಯಿತು. ಉದ್ಘಾಟಕರಾಗಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ನೂತನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಜನರ ಕಲ್ಯಾಣಕ್ಕಾಗಿ ಲೋಕಾರ್ಪಣೆ ಮಾಡಿ ಉದ್ಘಾಟನೆ ಮಾಡಿದ್ದಾರೆ. ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕರಾದ ಮಕ್ಕಳಲ್ಲಿ ಮಕ್ಕಳಾದ, ಯುವಕರಲ್ಲಿ ಯುವಕರಾದ, ಹಿರಿಯರಲ್ಲಿ ಹಿರಿಯರಾದ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಸೂರ್ಯಚಂದ್ರ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ನಮ್ಮ ಭಾರತ ಸಂವಿಧಾನ ಯಾವತ್ತಿಗೂ ಬದಲಾವಣೆ ಆಗುವುದಿಲ್ಲ. ಸಂವಿಧಾನ ಬದಲಾವಣೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕಾರ್ಯಕ್ರಮದ ಉದ್ಘಾಟನಾ ಸಮಯದಲ್ಲಿ ಗುಡುಗು ಆರ್ಭಡಿಸುತ್ತಾ ಧಾರಾಕಾರ ಮಳೆಯಲ್ಲಿ ತನ್ನ ಮೇಲೆ ಮಳೆಯಲ್ಲಿ ತುರಿದಿದ್ರೂ ಅವರು ಯಾವುದೇ ರೀತಿ ಭಯಪಡದೆ ಇದು ನಮಗೆ ಶುಭ ಸಂದೇಶ ಎಂದು ಜನರಿಗೆ ಗ್ರಾಮದ ಸಾರ್ವಜನಿಕ ಶುಭ ಸಂದೇಶ ಸಾರಿದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಉದ್ಘಾಟನೆ ಮಾಡುವ ಸಮಯದಲ್ಲಿ ಇಂತಹ ವಾತಾವರಣ ಕಂಡಿದ್ದು ನಾನು ಮೊದಲನೇ ಸಲ ಎಂದು ಹೇಳಿದರು. ಅಂಬೇಡ್ಕರ್ ಅವರು ಎಷ್ಟು ಶುದ್ಧ ಮನಸ್ಸಿನಿಂದ, ಎಷ್ಟು ಒಳ್ಳೆ ಮನಸ್ಸಿನಿಂದ ಭಾರತ ದೇಶಕ್ಕೆ ಸಂವಿಧಾನ ನೀಡಿದ್ದಾರೆ. ಈ ಮೂಗನೂರು ಗ್ರಾಮದಲ್ಲಿ ಉದ್ಘಾಟನೆ ಸಮಯಕ್ಕೆ ಬಂದಿರುವ ಮಳೆರಾಯನ ಉದಾಹರಣೆ, ಶುದ್ಧ ಮನಸ್ಸುಳ್ಳವರು, ಜ್ಞಾನವಂತರು, ಬುದ್ಧಿವಂತರು, ಜಾಣರು, ಶೂರರು, ಇದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ ಎಂದರು. ಯುವ ನಾಯಕ ನಮ್ಮ ಶಾಸಕರಾದ ಸಿದ್ದಲಿಂಗಪ್ಪ ಪಾಟೀಲ್ ಈ ಕಾರ್ಯಕ್ರಮಕ್ಕೆ ಹನುಮನ ಧನದಿಂದ ಎಲ್ಲಾ ರೀತಿ ತಾನೇ ಜವಾಬ್ದಾರಿ ಹೊತ್ತುಕೊಂಡು ಗ್ರಾಮಸ್ಥರಿಗೆ ಜನರಲ್ಲಿ ಖುಷಿ ತುಂಬಿದರು. ಗ್ರಾಮಸ್ಥರ ಜನರ ಅಭಿಪ್ರಾಯದಂತೆ ಖುಲ್ಲ ಮನಸ್ಸಿನಿಂದ ಬೇಡಿದ್ದು ನೀಡುವವರು ಏಕೈಕ ಶಾಸಕ ಅದು ನಮ್ಮ ಸಿದ್ದಲಿಂಗಪ್ಪ ಪಾಟೀಲ್ ಎನ್ನುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಮಾಜಿ ಕೇಂದ್ರ ಸಚಿವರಾದ ಭಗವಂತ ಖೂಬಾ, ಎಂಜಿ ಮೂಳೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವ ಸಾರ್ವಜನಿಕರು ಹಾಗೂ ಗ್ರಾಮಸ್ಥರಿಗೂ ಊಟದ ವ್ಯವಸ್ಥೆ ಮಾಡಿರುವ ಉದ್ಯಮಿದಾರರ ಸುಭಾಷ್ ಗಂಗಾ, ಸೋಮನಾಥ್ ಪಾಟೀಲ್, ಬಿಜೆಪಿಯ ಜಿಲ್ಲಾಧ್ಯಕ್ಷರು ಸುರೇಶ್ ಕಾನೇಕರ್, ಗಜೇಂದ್ರ, ಅಂಕುಶ ಗೋಖಲೆ, ಬಸವರಾಜ್ ಆರ್ಯ, ಲಕ್ಷ್ಮೀಪುತ್ರ ಮಾಳಿಗೆ, ಮಾಣಿಕ್ ಕುಮಾರ್, ಎಲ್ಲ ರಾಜಕೀಯ ಹಿರಿಯ ಮತ್ತು ಮುಖಂಡರು, ಸಮಾಜದ ಎಲ್ಲ ಗಣ್ಯಮಾನ್ಯರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಸಾಹಿತಿಗಳು, ಚಿಂತಕರು, ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಗ್ರಾಮದ ಹಿರಿಯ ಮುಖಂಡರಾದ ಕಲ್ಲಪ್ಪ ಮಾಸ್ಟರ್ ಎಲ್ಲರಿಗೆ ಶುಭ ಹಾರೈಸಿದರು. ಈ ಶುಭ ಕಾರ್ಯಕ್ರಮದ ಸಮಿತಿ ಅಧ್ಯಕ್ಷರಾದ ಕಲ್ಲಪ್ಪ ಜೀವಣಗಿ, ಗೌರವಾಧ್ಯಕ್ಷರಾದ ಪ್ರಕಾಶ್, ಕಲಾ ಸಮಿತಿಯ ಹಲವಾರು ಸದಸ್ಯರು, ಗ್ರಾಮದ ಹೆಣ್ಮಕ್ಕಳು, ಮುದ್ದು ಮಕ್ಕಳು, ಹಿರಿಯರು, ಮುಖಂಡರು ಎಲ್ಲರೂ ಸೇರ್ಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ಸತೀಶ್ ಕುಮಾರ್, ಕಲಾವಿದರು. ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಖೂಬಾ ಅವರು ಬಂದಿದ್ದಾರೆ ಜೊತೆಯಲ್ಲಿ. ನನ್ನನ್ನು ಕರೆತಂದು ಬಾಬಾ ಸಾಹೇಬ್ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶವನ್ನು ನನಗೆ ಕೊಡಿಸಿದ್ರಲ್ಲ, ನಾನು ತಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಆದರೆ ನೋವಿನ ಸಂಗತಿ ಏನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಕಮಿಟಿಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಆಗ್ಬೇಕಾಗಿತ್ತು, ಕಾರಣಗಳಿಂದ ಆಗಿಲ್ಲ. ಅದಕ್ಕಾಗಿ ಇವತ್ತ ಕಾಲ ಕುಂತು ಬಂದಿದೆ. ಇವತ್ತು ಮಳೆ ಬಂದಿದೆ ಅಂತಂದ್ರೆ ಕೆಟ್ಟದಲ್ಲ, ಇದು ಶುಭ. ಒಂದು ಯಾವುದೇ ಒಳ್ಳೆ ಕಾರ್ಯ ಆಗ್ಬೇಕಂತಂದ್ರ ಮಳೆ ಬಿತ್ತಂದ್ರ ಒಂದು ಶುಭ ಕಾಲ ಅದು. ಅದರಂತೆ ಇವತ್ತ ನಮ್ಮ ಮುಗನೂರಿನಲ್ಲಿ ಕೂಡ ಒಂದು ಶುಭ ಕಾಲ ಆಗಿದೆ ಅಂತ ಭಾವಿಸ್ಕೊತೇನೆ. ಅದರಂತೆ ಇವತ್ತೇನು ತಾವು ನೋಡಿ ಇವತ್ತು 7 ದಿವಸ ಎಲ್ಲ ತಾಯಂದ್ರ ಹತ್ರ ಕೂಡ ಎಲ್ಲ ಇವತ್ತೆಂತ ಮಳೆ ಬಂದರೂ ಕೂಡ ಇವತ್ತು ನಮ್ಮ
ಇರೋ ಛತ್ರಿ ಅವರು ನಿಂತಿರೋ ನಾವು ಮರಳಿ ನಿಂತಿರ್ಬೇಕು ಗೊತ್ತಾ. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದಾಗೆ ಇವತ್ತು ಯಾರು ಇವತ್ತ ನಮ್ಮ ಪಕ್ಷ ಏನ್ ಅಧಿಕಾರ ಬಂದಾಗ ಕೇಂದ್ರದಲ್ಲಿ ಇವತ್ತ ಗೌರವ ಕೊಡಿಸಂತ ಕಾರ್ಯ ನಮ್ಮ ಮೋದಿ ಅವರು ಮಾಡಿದ್ದಾರೆ. ಇವತ್ತ ಏನ್ ಹಿಂದಕ್ಕೆ 65 ವರ್ಷ ಕಾಂಗ್ರೆಸ್ ಸರ್ಕಾರ ಇದು ಮಾಡಿದ್ರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೋವೇ ಕೊಟ್ಟಾರ. ಒಂದು ಯಾವುದು ಕೂಡ ಒಳ್ಳೆ ರೀತಿ ಮಾಡಿಲ್ಲ. ಯಾಕಂತಂದ್ರೆ ಸುಮಾರು 2 ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನವರು ಅವರ ಪಕ್ಷದಿಂದ ಕ್ಯಾಂಡಿಡೇಟ್ ನಿಂದಿರಿಸಿ ಅವರಂತ ಸೋಲಿಸಿದಂತೆ ಯಾವ್ದಾರ ಪಕ್ಷ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸ್ಬೇಕಂತ ಹಿಂದಿನ ಪ್ರಧಾನಮಂತ್ರಿಗಳು ನೆಹರು ಆಗಿದ್ದರು. ಅವರು ಕೂಡ ಪ್ರಚಾರ ಕಾರ್ಯಕ್ರಮ ಬಂದಿರು. ಆ ಒಂದು ಪ್ರಚಾರ ಕಾರ್ಯಕ್ರಮ ಬಂದು ಇಲ್ಲ ಸುಳ್ಳಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇದು ಮಾಡಿದ್ರು. ಅದರಂತೆ ಇವತ್ತು ಅವ್ರೇನು ತೀರ್ ಹೋಗಿದಾಗ ಇವತ್ತು ನೋಡ್ರಿ ಗಾಂಧಿ ಕುಟುಂಬಕ್ಕ 100 ಎಕರೆ ಬೇಕು ಅವ್ರು ಸಮಾಧಿ ಮಾಡಕ್ಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿಲ್ಲಿದಾಗ 3 ಲಕ್ಷ ಜಾಗ ಕೊಟ್ಟಿಲ್ಲ. ಇವತ್ತು ನಮ್ಮ ಬಗ್ಗೆ ಹೇಳ್ತಾರ ಬಿಜೆಪಿದವ್ರು ಹಂಗ್ ಮಾಡ್ಯಾರ ಈಗ ಮಾಡ್ತಾರ ಅಂತ. ಇವತ್ತು ಇನ್ನೊಂದು ಹೇಳ್ತೀನಿ, ಕಾಂಗ್ರೆಸ್ ದವ್ರಲ್ಲಿ ಒಂದೇ ಅದ ಏನು ಅಂತಂದ್ರೆ ಸಂವಿಧಾನ ತಿಳಿಸ್ತಾರ, ಸಂವಿಧಾನ ಚೇಂಜ್ ಮಾಡ್ತಾರಂತ. ನಾನು ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ತಾಯಿಂದರೆ ಎಲ್ಲರಿಗೂ, ನಿಮ್ಗೆ ಯಾವಾಗ ತನಕ ಸೂರ್ಯ ಚಂದ್ರ ಇರ್ತಾನ ಅವಾಗಿನ ತನಕ ಯಾವನು ಗಣಸ್ ಹುಟ್ಟಿಲ್ಲ ಈ ಸಂವಿಧಾನ ಮುಟ್ಲಕ್ಕ. ಯಾಕಂದ್ರೆ ಕಾಂಗ್ರೆಸ್ ಈಗ ಬಿಟ್ಟು ಏನು ಹೇಳಕ್ಕಾಗಲ್ಲ. ಮೊನ್ನೆನೂ ಕೂಡ ಹುಮ್ಮನಾಬದ್ಧ ಅಂತ ನೋಡಿದ್ರೆ ನಾವು ನಮ್ಮ ಸರ್ಕಾರ ಮೋದಿ ಅವ್ರು ಏನೇನು ಕೊಟ್ಟರೆ ಗೌರವ ಕೊಟ್ಟರೆ ನಾನು ಹೇಳಿದೆ. ಆದ್ರೆ ಕಾಂಗ್ರೆಸ್ ಹತ್ರ ಏನೂ ಇದ್ದಿಲ್ಲ. ಅವ್ರ ಹತ್ರ ಏನಿತ್ತು ಖಾಲಿ ಜಗಳ ಆಡಬೇಕು, ಇವತ್ತು ಜಾತಿ ಸತ್ರ ಒಳಗೆ ತುಂಬಿಸ್ಬೇಕು, ಅದು ಒಂದೇ ಇದೆ ಗೊತ್ತಾ. ಇವತ್ತು ಅಂತ ಒಂದು 14 ಏಪ್ರಿಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜನ್ಮದಿನ ಅವತ್ತ ಎಲ್ಲರೂ ಕೂಡ ನಮ್ಮ ಲಕ್ಷ್ಮೀ ಪುತ್ರ ಮಾಳಿಗೆ ಇರ್ಬೋದು, ನಮ್ಮ ಶ್ರೀಧರ್ ಇರ್ಬೋದು, ಬಸವರಾಜ ಆರ್ಯರು ಎಲ್ಲರೂ ಕಲ್ತು ಒಂದು ಒಳ್ಳೆಯದಂತ ಕಾರ್ಯಕ್ರಮ ಮಾಡಿದ್ರು. ಆದ್ರೆ ಅಲ್ಲಿ ನಮ್ದೇನು ಭಾಷಣ ಮಾಡೋದಿತ್ತು, ನಾನು ಬಾಬಾ ಸಾಹೇಬ್ರ ಬಗ್ಗೆ ಏನ್ ಹೇಳ್ಬೇಕಾಗಿತ್ತು ಹೇಳಿದೆ. ಆದ್ರೆ ಕೆಲವು ಮುಖಂಡಗಳಿಗೆ ಅದು ಸಹಿಸ್ಬೇಕಾಗಿಲ್ಲ. ಅವ್ರ ಹತ್ರ ಏನಿಲ್ಲ ಕಾಂಗ್ರೆಸ್ದವ್ರ ಬಲ್ಲಿ ಹೇಳ್ರಿ ಬಾಬಾ ಸಾಹೇಬ್ರಿಗೆ ಕೊಟ್ಟಿದ್ದೇನದ ಏನು ಕೂಡ ಇಲ್ಲ. ಏನ್ ಹೇಳಕ್ ಹೋದ್ರು ಅಂದ್ರ ಬಿಜೆಪಿ ಅವರು